ವಿಜಯಪುರದಲ್ಲಿ ಸಚಿವ ನಾಗೇಂದ್ರ ವಿರುದ್ಧ ಪ್ರತಿಭಟನೆ. ನಾಗೇಂದ್ರ ವಿರುದ್ಧ ಸಂಸದ ರಮೇಶ್ ಜಿಗಜಿಣಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಟಿ ಜನರ 177 ಕೋಟಿಯನ್ನ ನಾಗೇಂದ್ರ ತಿಂದ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾಗೇಂದ್ರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಹೊಲಸು ನಾರ್ತಾ ಇದೆ ಅಂತ ಹೇಳಿ ರಮೇಶ್ ಜಿಗಜಿಣಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು. ನಾಗೇಂದ್ರ ವಿರುದ್ಧ ತೀವ್ರ ಮಟ್ಟದ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಎಷ್ಟೇ ಜನರ 177 ಕೋಟಿಯನ್ನ ನಾಗೇಂದ್ರ ತಿಂದ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು. ಒಂದ್ ಕಡೆ ಆರೋಪಗಳೇ ಇಲ್ಲ ಅಂತ ಹೇಳಿ ಅವ್ರ ಜೊತೆ ಇದ್ದವ್ರು ಹೇಳ್ತಾರೆ. ಆರೋಪಗಳು ಇರೋದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ, ದಾಖಲೆಗಳಿದೆ, ಎಷ್ಟೋ ಪ್ರಕರಣಗಳು ಇದೆ. ಆದರೂ ಸಹ ಅವರನ್ನ ವಜಾಗೊಳಿಸ್ತಾ ಇಲ್ಲ. ಯಾಕೆ? ಇದರಿಂದಾಗಿನೇ ಕಲಾಪಗಳು ಮುಂದೂಡಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಸಮಸ್ಯೆಗಳು ಸಿಕ್ಕಾಬಟ್ಟೆ ಇದೆ. ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ಚರ್ಚೆಗಳು ಆಗ್ತಾ ಇಲ್ಲ. ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು, ಮುಂದಿನ ಚರ್ಚೆನ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ, ಹಾಗಾಗಿ ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಪೇಪರ್ ನೋಡಿದ ನಾ ಎಷ್ಟು ಅದಿದೆ ಅಂತ ಹೇಳಿ ಬಿಜೆಪಿ ಮುಗಿಬೇಕು ಎಲ್ಲರೂ ಕೂಡಿ. ಆ ನಾಗೇಂದ್ರಪ್ಪ ನೋಡ್ರಿ 177 ಕೋಟಿ ರೂಪಾಯಿ ಎಷ್ಟಿ ಮಂದಿದು ಬ್ಯಾರೆ ಪೇಪರ್ ನೋಡಿದ ನಾ ಎಷ್ಟು ಅದಿದೆ ಅಂತ ಹೇಳಿ ಬಿಜೆಪಿ ಅವರು ಸ್ಟ್ರೈಕ್ ಮಾಡ್ಲಾಕತ್ತಿರತ್ತೀರಿ. ನೀನೇ ತಿಂತಿದ್ದೀರ, ಬಿಜೆಪಿ ಅವ್ರು ಯಾಕೆ ಮಾಡ್ತಿದ್ರು? ನೀ ಎಷ್ಟಿ ಜನರ ಹಣ ಮುಂದೆ ಹಾಕದಿ ಅಂತ ಹೇಳಿ ಬಿಜೆಪಿ ಅವರು ಎಷ್ಟಿ ಜನರ ಪರವಾಗಿ ಅದಾರ. ಅಷ್ಟು ಬುದ್ಧಿ ಬೇಡ ನಾನು ಹೇಳೋದು ಪೇಪರ್ನಾಗ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ಅತ್ಯಂತ ಕಠೋರವಾಗಿ ಆ ಕಾಂಗ್ರೆಸ್ ಮಾಡತಕ್ಕಂಥ ಕೆಲಸವನ್ನ ನಾನು ಕಠೋರವಾಗಿ ನಾವು ವಿರೋಧ ಮಾಡ್ತೇವೆ. ಮುಗಿಬೇಕು ಎಲ್ಲರೂ ಕೂಡಿ. ಆ ನಾಗೇಂದ್ರಪ್ಪ ನೋಡ್ರಿ 177 ಕೋಟಿ ರೂಪಾಯಿ ಎಷ್ಟಿ ಮಂದಿದು ಬ್ಯಾರೆ ಪೇಪರ್ ನೋಡಿದ ನಾ ಎಷ್ಟು ಅದಿದೆ ಅಂತ ಹೇಳಿ ಬಿಜೆಪಿ ಅವರು ಸ್ಟ್ರೈಕ್ ಮಾಡ್ಲಾಕತ್ತಿರತ್ತೀರಿ. ನೀನೇ ತಿಂತಿದ್ದೀರ, ಬಿಜೆಪಿ ಅವ್ರು ಯಾಕೆ ಮಾಡ್ತಿದ್ರು? ನೀ ಎಷ್ಟಿ ಜನರ ಹಣ ಮುಂದೆ ಹಾಕದಿ ಅಂತ ಹೇಳಿ ಬಿಜೆಪಿ ಅವರು ಎಷ್ಟಿ ಜನರ ಪರವಾಗಿ ಅದಾರ. ಅಷ್ಟು ಬುದ್ಧಿ ಬೇಡ ನಾನು ಹೇಳೋದು ಪೇಪರ್ನಾಗ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಿಜವಾಗಿ ಅತ್ಯಂತ ಕಠೋರವಾಗಿ ಆ ಕಾಂಗ್ರೆಸ್ ಮಾಡತಕ್ಕಂಥ ಕೆಲಸವನ್ನ ನಾನು ಕಠೋರವಾಗಿ ನಾವು ವಿರೋಧ ಮಾಡ್ತೇವೆ.